ತುಂಬ ಹೊತ್ತಿಂದ ಹೊಡ್ತಾ ಇದ್ದೀನಿ. ತುಂಬ ಹೊತ್ತಿಂದ. ನನ್ನ ಹೆಸರು ಭಾಗ್ಯಾನಂದ. ಆದರೆ ಗ್ಯಾಂಗಲ್ಲಿ ನನ್ನ ಎಲ್ಲರೂ ಲಕ್ಕಿ ಅಂತಲೇ ಕರೆಯೋದು. ಏನು ಗೊತ್ತಾ, ನನ್ನ ಗ್ಯಾಂಗಲ್ಲಿ ಎಲ್ಲರಿಗಿನ ನನಗೆ ವಯಸ್ಸು ಕಮ್ಮಿ. ಈ ವಯಸ್ಸಲ್ಲೇ ದೊಡ್ಡ ಗ್ಯಾಂಗ್ಸ್ಟರ್ ಆಗಿಬಿಡ್ತೀನಿ ಅಂತ ಎಲ್ರಿಗೂ ಹೊಟ್ಟೆ ಕಿಚ್ಚು. ಬರ್ತಾ ಬರ್ತಾ ಒಂದು ನಾಯಿ ಥರ ನೋಡ್ತಾ ಇದ್ರು. ಆದರೆ ನನ್ನ ಜೊತೆ ನಿಂತಿದ್ದು ಯಮನ ಅಪ್ಪ ವಿಕ್ಟರ್. ನನಗೆ ಯಾರೂ ಇಲ್ಲದೆ ಇದ್ದಾಗ ಅವರೇ ನನ್ನ ಎತ್ತಿ ಆಡಿಸಿದ್ದು. ಅವ್ರು ಇವಾಗಿಲ್ಲ. ಅವ್ರು ಸಾಯೋಕ್ಕೆ ತುಂಬ ರೀಸನ್ಸ್ ಇದ್ವು. ಯಾವಾಗ ತಂತಾನೆ ಯಮನ್ನ ಕೊಲ್ಲಿದ್ದಾರೆ ಅಂತ ಗೊತ್ತಾಯಿತು, ಅವನನ್ನು ಸಾಯಿಸ್ತಾನೆ. ಯಾಕಂದರೆ ಅವ್ರು ಹೋದ್ಮೇಲೆ ನಾನೇ ದೊಡ್ಡದಾಗಿ ಬೆಳಿತೀನಿ ಅಂತ ಮಾತಾಡ್ತಿದ್ರು. ವಿಕ್ಟರು ನಾನು ನೋಡಿ ಯಾವಾಗಲೂ ಹೇಳ್ತಾ ಇದ್ರು, ಹೊರಗಡೆ ನೀನು ನೋಡೋಕ್ಕೆ ಏನೋ ಗೊತ್ತಿಲ್ಲದಂತಾರೆ ಹೇಳ್ತೀಯ, ಆದರೆ ನೀನು ತುಂಬ ಶಾರ್ಪ್ ಇದೆಯಾ ಅಂತ ಹೇಳ್ತಿದ್ರು. ಅದಕ್ಕೆ ನನ್ನ ಕೊಲಿಸ್ತಾ ಇದ್ದಾನೆ. ಇವಾಗಲೂ ಟೈಮ್ ನೋಡಿದ್ರೆ ನನ್ನ ಸಾವು ಮುಂಚೆನೇ ಗೊತ್ತಾಗ್ತಿದೆ. ಇದಕ್ಕೆ ನಾನು ಲಕ್ಕಿ ಅಂತ ಕರೆಯೋದು. ಈ ಸಾವು ಟೈಮ್ ಅಂತೆ ಉಸಿರಾಡ್ತಾ ಇದ್ದೀನಿ. ವಿಕ್ಟರ್ ಸಾವು ಮುಂಚೆ ನನಗೆ ಹೇಳಿರೋ ವಿಷಯನ ನಾನು ನಿಮಗೆ ಹೇಳ್ತೀನಿ. ಗ್ಯಾಂಗ್ಸ್ಟರ್ ಆಗಬೇಕಂದ್ರೆ ಈ 3 ವಿಷಯ ಗೊತ್ತಿರಬೇಕು. ಅದರಲ್ಲಿ ಮೊದಲನೇದು ನಿನ್ನ ಅಪಿರಿಯನ್ಸ್. ನೀನು ನಡೆಯೋದು, ನಿಂತ್ಕೊಳ್ಳೋದು, ಮಾತಾಡೋದು, ಇವೆಲ್ಲವೂ ಗ್ಯಾಂಗ್ಸ್ಟರ್ಗೆ ಗೊತ್ತಿರಬೇಕು. ವಿಕ್ಟರ್ ಯಾವಾಗಲೂ ಕೂಲಿಂಗ್ ಗ್ಲಾಸ್ ಹಾಕ್ತಿದ್ರು. ಒಬ್ಬ ಗ್ಯಾಂಗ್ಸ್ಟರ್ ಯಾವಾಗ ಯಾರನ್ನು ಹೆಂಗೆ ನೋಡ್ತಾನೆ ಅಂತ ಗೊತ್ತಾಗಬಾರ್ದು ಅಂತ. ಎರಡನೇ ವಿಷಯ ಗ್ಯಾಂಗ್ಸ್ಟರ್ ಗ್ರೋತ್. ನೀನು ಓಡ್ತೀಯ, ಗಾಬರಿಯಿಂದ ಓಡ್ತೀಯ, ಇನ್ನೊಂದು ದಿನ ಒಬ್ಬನ ಹಿಡಿಯೋಕೆ ಓಡ್ತೀಯ, ಅದೇ ಸ್ಟೇಜ್ 2. ಮೂರನೇ ಸ್ಟೇಜಲ್ಲಿ ನೀನು ಗಾಬರಿಯಿಂದ ಓಡೋದು ಬೇಕಾಗಿಲ್ಲ, ಮತ್ತೊಬ್ಬನ ಹಿಡಿಯೋದು ಬೇಕಾಗಿಲ್ಲ. ನಿಂತ ಜಾಗದಲ್ಲಿ ಗನ್ ತೆಗೆದು ಹೊಡೆಯೋದೆ. ಒಬ್ಬ ಗ್ಯಾಂಗ್ಸ್ಟರ್ ಬೆಳಿಬೇಕಂದ್ರೆ ಈ 3 ವಿಷಯ ಭಾಳ ಮುಖ್ಯ. ನಾವು ಯಾವ ಸ್ಟೇಜಲ್ಲಿದ್ದೀವಿ, ಯಾವ ಸ್ಟೇಜ್ಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಮುಂದೆ ನುಗ್ಗಬೇಕು ಅಂತ ಇದ್ದರು. ಮೂರನೇ ವಿಷಯ ತುಂಬ ಮುಖ್ಯವಾದ ವಿಷಯ, ಮತ್ತು ಅದು ಯಾವತ್ತು ನನ್ನ ಪಾರ್ಟ್ನರ್ ಮುನ್ನ ಕಾಲ್ ಮಾಡಿದ್ದಾನೆ. ಇವನವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನನಗೆ ಗೊತ್ತು ನನ್ನ ಸಾವು ತುಂಬ ದೂರದಿಂದ ಬರ್ತಿದೆ ಅಂತ. ಇಲ್ಲಕ್ಕೆ ಎಲ್ಲೋ ಇದೆಯಾ, ಇನ್ನು ಸ್ವಲ್ಪ ಹೊತ್ತು ನಿನ್ನ ಸಾಯಿಸ್ಬೇಕಂತ ಮಾತಾಡ್ತಿದ್ದಾರೆ. ನೀನು ವಿಕ್ಟರ್ನ ಸಾಯಿಸ್ತೀನಿ ಅಂತಲ್ವೋ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆದರೆ ಇವಾಗ ನನ್ನಿಂದ ಏನು ಮಾಡೋಕ್ಕೆ ಆಗಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ. ವಿಕ್ಟರ್ ಸಾವಿಗೆ ತುಂಬ ರೀಸನ್ಸ್ ಇತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ನಾನು ಒಂದು ರೀಸನ್ನೇ. ಅದೊಂದು ಬೇರೆ ದೊಡ್ಡ ಕತೆ, ಇವಾಗ ಬೇಡ. ಇವಾಗ ನನ್ನ ಯಮ ನೋಡ್ಕೊಂಡು ಬರ್ತಾಯಿದ್ದಾನೆ. ಮೊದಲು ಅವನಿಂದ ತಪ್ಪಿಸ್ಕೊಳ್ಬೇಕು. ನನಗೆ ಗೊತ್ತಾಗಿದ್ದು ಒಂದೇ ದಾರಿ, ಚಿಕ್ಕ ಮೀನ ಹಿಡಿದು ದೊಡ್ಡ ಮೀನ ಹೊಡೆಯೋದು. ಸೈಲೆಂಟಾಗಿ ಸಾಣ ಹಿಡಿದಿರೋ ಕತ್ತಿ ತಾಕತ್ತು ತೋರಿಸ್ಬೇಕು. ಯಮನಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂದರೆ ನನ್ನ ಹತ್ರ ಇರೋ ಕೊನೆ ದಾರಿ, ನನ್ನ ಹತ್ರ ಇರೋ ಈ ಡಮ್ಮಿ ತುಪಾಕಿ. ದೂರ ನಿಂತಿರೋ ಅವನಿಗೆ ಹೇಗೆ ಗೊತ್ತಾಗುತ್ತೆ ಇದು ಡಮ್ಮಿ ಅಂತ? ಯಮನ್ಗೆ ಹೆದರದೆ ಅವನ ಮುಂದೆ ನಿಂತಿದ್ರೆ ಅವನಿದು ಡಮ್ಮಿ ತುಪಾಕಿ ಅಂತ ಗೊತ್ತಿಲ್ಲದೆ ಹತ್ರ ಬರೋಕ್ಕೆ 100 ಸಾರಿ ಯೋಚನೆ ಮಾಡ್ತಾನೆ, ಭಯ ಪಡ್ತಾನೆ. ವಿಕ್ಟರ್ ಹೇಳೋ ಮೂರನೇ ಮುಖ್ಯವಾದ ವಿಷಯ, ಯಮನೇ ನಿನ್ನ ಎದುರುಗಡೆ ನಿಂತರೂ ನಿನ್ನ ಕಣ್ಣಲ್ಲಿ ಭಯ ಕಾಣಬಾರ್ದು.